ಆತ್ಮದ ಅಂತಿಮ ಆಟ ಸಂಚಿಕೆ 3. ಚಂದ್ರಶೇಖರ ಕಪ್ಪು ಕಲೆಯ ಬಗ್ಗೆ ಹೇಳುತ್ತಿದ್ದ ದೀಪ. ಆದರೆ ಅಪ್ಪ, ಆ ಬೆಂಕಿಯ ಜ್ವಾಲೆಗಳು ಈಗ ಈ ಕಪ್ಪು ಕಲೆಯನ್ನು ನುಂಗಲು ಯತ್ನಿಸುತ್ತಿದ್ದವು. ಅದು ಮನುಷ್ಯನ ಆಕೃತಿಯಂತೆ ಬದಲಾಗುತ್ತಿತ್ತು. ಅದು ಯಾರೋ ನಮಗೆ ಏನೋ ಹೇಳಲು ಹೊರಟಂತಿತ್ತು. ಚಂದ್ರಶೇಖರ್, ಅದು ಶಾಪ. ಅದು ಹೇಳೋದು ಸಾವಿನ ಸುದ್ದಿ ಮಾತ್ರ. ಅವಳು ಗರ್ಭಿಣಿಯಾಗಿದ್ದಾಳೆ. ಅದಕ್ಕೆ ಅವಳು ಪ್ರಾಣ ಕಳೆದುಕೊಂಡಳು. ದೀಪ ಸ್ತಬ್ಧಳಾಗಿ, ಏನು ಅಕ್ಕನ ಸಾವಿಗೆ ಶಾಪನೇ ಕಾರಣವ? ಅಂದರೆ ಅವಳು ಬಾವಿಗೆ ಬಿದ್ದದ್ದಲ್ಲ, ಅವಳನ್ನು ಆ ಶಾಪ ಬಲಿ ತೆಗೆದುಕೊಂಡಿದ್ದ. ಅಪ್ಪ, ನೀವು ಹೇಳಿದ್ದು ಸತ್ಯ ಅಲ್ವೋ ಹೌದೋ ಅನ್ನೋದು ನನಗೆ ತಿಳಿಯಲೇಬೇಕು. ಗರ್ಭಶಾಪದ ಭಯಾನಕ ಹಿನ್ನೆಲೆ ಹೇಳ್ತೀನಿ ಕೇಳು ದೀಪ. ಇದು ಇಂದಿನ ಕಥೆಯಲ್ಲ. 100 ವರ್ಷಗಳ ಹಿಂದೆ ನಮ್ಮ ಮುತ್ತಜ್ಜ ಕರುಣಾಕರ ಎಂಬುವವರು ಈ ಗ್ರಾಮದ ಗೌಡರಾಗಿದ್ದರು. ಅಂದು ನಮ್ಮ ವಂಶದ ಕೀರ್ತಿ ಆಕಾಶದೆತ್ತರಕ್ಕಿತ್ತು. ಆದರೆ ಅದೇ ಹೊತ್ತಿನಲ್ಲಿ ಒಂದು ಘೋರ ಘಟನೆ ಸಂಭವಿಸಿತು. ನಮ್ಮ ವಂಶದ ಒಬ್ಬ ಹೆಣ್ಣು ಮಗಳು ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆಗೆ ಮುನ್ನವೇ ಗರ್ಭಿಣಿಯಾಗಿದ್ದಳು. ಕುಲದ ಗೌರವ ಕಾಪಾಡಲು ಕರುಣಾಕರ ಅಜ್ಜ ಅವಳನ್ನು ಮತ್ತು ಅವಳ ಹೊಟ್ಟೆಯಲ್ಲಿದ್ದ ಮಗುವಿನ ಜೊತೆಗೆ ಊರ ಹೊರಗಿನ ಬಾವಿಯ ಬಳಿಯೇ ಸಜೀವದಾನ ಮಾಡಿ ಸಾಯಿಸಿದರು. ನಂತರ ಆ ಹುಡುಗನನ್ನು ಕೊಲ್ಲುವಾಗ ಅವನು ಸಾಯುವ ಮುನ್ನ ರಕ್ತದ ಕಣ್ಣೀರು ಸುರಿಸುತ್ತಾ ಒಂದು ಶಾಪ ನೀಡಿದ. ನಮ್ಮ ಪ್ರೀತಿಯನ್ನು ಕಪ್ಪು ಕಲೆ ಎಂದು ಕರೆದ ಈ ವಂಶದಲ್ಲಿ ಇನ್ನು ಮುಂದೆ ಯಾವ ಹೆಣ್ಣು ಮಗಳು ಮದುವೆಗೆ ಮುನ್ನ ಮಗುವನ್ನು ಹೊರುವಂತಿಲ್ಲ. ಒಂದು ವೇಳೆ ಅರಿಯದೆ ಈ ತಪ್ಪು ಸಂಭವಿಸಿದರೆ ಕಪ್ಪು ಕಲೆಯ ಶಾಪ ಜಾಗೃತವಾಗಿ ತಾಯಿ ಮತ್ತು ಮಗು ಇಬ್ಬರನ್ನು ಬಲಿ ತೆಗೆದುಕೊಳ್ಳಲಿ. ಇಂದಿನಿಂದ ಇಂದಿನವರೆಗೆ ಆ ಶಾಪ ನಮ್ಮ ವಂಶವನ್ನು ಬೆನ್ನಟ್ಟುತ್ತಿದೆ. ರೂಪಾಳಿಗೆ ಇದು ಗೊತ್ತಿರಲಿಲ್ಲ. ಅದೇ ವಿಧಿಯಾಟವೋ ತಿಳಿದಿಲ್ಲ. ಆದರೆ ಆ ಬಾವಿ ಮತ್ತೆ ನಮ್ಮ ವಂಶದ ಕುಡಿಯನ್ನು ನುಂಗಿ ಹಾಕಿದೆ. ಚಂದ್ರಶೇಖರ್ ಭಯ ಮತ್ತು ನಡಕದಿಂದ ದೀಪಾಳ ಕೈ ಹಿಡಿದು, ದೀಪ, ಇಲ್ಲಿ ಯಾರೂ ತಪ್ಪು ಮಾಡಬೇಕಿಲ್ಲ. ಆ ಶಾಪಕ್ಕೆ ಬೇಕಿರೋದು ಬರೀ ನಮ್ಮ ವಂಶದ ರಕ್ತ ಮಾತ್ರ. ಆ ಕಪ್ಪು ಕಲೆಗೆ ರೂಪಕ ಒಳ್ಳೆಯವಳೋ ಅಥವಾ ಕೆಟ್ಟವಳೋ ಅನ್ನೋದು ಮುಖ್ಯವಲ್ಲ. ಆ ಶಾಪಗ್ರಸ್ತ ಆತ್ಮ ಕಾಯುತ್ತಿರುವುದೇ ಇಂತಹ ಒಂದು ಅವಕಾಶಕ್ಕಾಗಿ. ಮದುವೆಗೆ ಮುನ್ನ ಮಗು ಹೊಟ್ಟೆಗೆ ಬಂತು ಅಂದ್ರೆ ಸಾಕು, ಆ ಕಪ್ಪು ಕಲೆ ಸಕ್ರಿಯವಾಗುತ್ತೆ. ಅದು ಅವಳನ್ನು ಬಲಿ ಪಡೆಯುವವರೆಗೂ ಬಿಡುವುದಿಲ್ಲ. ದೀಪ ಅಳುಕುತ್ತಾ, ಅಂದರೆ ಅಕ್ಕನ ಸಾವಿಗೆ ಆಕೆಯ ತಪ್ಪು ಕಾರಣವಲ್ಲ, ನಮ್ಮ ಪೂರ್ವಜರು ಮಾಡಿದ ಪಾಪದ ಫಲಾನ ಇದು. ಅಪ್ಪ, ಆ ಕಪ್ಪು ಕಲೆ ಈಗ ಬರೀ ರೂಪಕ್ಕನ ಬಲಿ ಪಡೆದು ಸುಮ್ಮನಾಗುತ್ತಾ ಅಥವಾ? ಚಂದ್ರಶೇಖರ ಶೂನ್ಯವನ್ನು ದಿಟ್ಟಿಸುತ್ತಾ, ಅದೇ ನನ್ನ ಭಯ ದೀಪ. ಆ ಕಪ್ಪು ಕಲೆ ಒಮ್ಮೆ ಕಾಣಿಸಿಕೊಂಡರೆ ಅಷ್ಟು ಬೇಗ ಮಾಯವಾಗುವುದಿಲ್ಲ. ಅದು ನಮ್ಮ ವಂಶದ ಮುಂದಿನ ಕುಡಿಗಳ ಮೇಲೆ ಕಣ್ಣಿಟ್ಟಿರುತ್ತದೆ. ರೂಪಾಳನ್ನು ಎಳೆದುಕೊಂಡು ಹೋದ ಆ ಶಕ್ತಿ ಈಗ ನಿನ್ನ ಮೇಲೆ ಅಥವಾ ಈ ಮನೆಯ ಮೇಲೆ ನೆರಳು ಚಾಚಬಾರದು ಅಷ್ಟೇ. ಚಂದ್ರಶೇಖರನ ಕಣ್ಣುಗಳಲ್ಲಿ ವಿಚಿತ್ರ ಭಯ. ದೀಪ, ನಿನಗೆ ಅದು ಕೇವಲ ಒಂದು ಕಪ್ಪು ಕಲೆ ಅನ್ಸುತ್ತಿರಬಹುದು, ಆದರೆ ಅದು ಬರೀ ಬಣ್ಣವಲ್ಲ. ಅದು ಸೇಡಿನಿಂದ ಉರಿಯುತ್ತಿರುವ ಆ ಶಾಪಗ್ರಸ್ತ ಆತ್ಮದ ಕಣ್ಣು. ಆ ವ್ಯಕ್ತಿ ಸಾಯುವಾಗ ತನ್ನ ರಕ್ತವನ್ನೇ ಶಾಪವಾಗಿ ಪರಿವರ್ತಿಸಿ ಹೋದ. ಅವನ ಅಂತಿಮ ಮಾತುಗಳನ್ನು ನನ್ನ ತಂದೆ ಸಾಯುವ ಮುಂಚೆ ಹೇಳಿದ್ದರು. ಅವು ಇಂದಿಗೂ ನನ್ನ ಕಿವಿಯಲ್ಲಿ ಗುಡುತ್ತಿವೆ. ಮದುವೆಗೆ ಮುಂಚೆ ಬಸಿರಾಗುವ ನಿಮ್ಮ ವಂಶದ ಕುಡಿಯನ್ನು ನಾನು ಕಿತ್ತುಕೊಳ್ಳುತ್ತೇನೆ. ಗರ್ಭದೊಳಗೆ ನಾನೇ ಕತ್ತಲೆಯಾಗಿ ಕುಳಿತು ಆ ಮಗುವಿನ ಉಸಿರನ್ನು ಹಿಸುಕುತ್ತೇನೆ. ಆ ಮಗು ತಾಯಿಯ ಹೊಟ್ಟೆಯನ್ನು ಒದೆಯುವ ಬದಲು ಅವಳ ಜೀವವನ್ನೇ ನುಂಗಿ ಸಾಯುತ್ತದೆ. ರೂಪ ಗೆದ್ದಲಿಗೆ ಸಿಕ್ಕ ಮರದಂತೆ ಒಳಗಿನಿಂದಲೇ ಸತ್ತು ಹೋಗಿದ್ದಳು ದೀಪ. ಅವಳು ಬಾವಿಗೆ ಬಿದ್ದದ್ದಲ್ಲ. ಕಪ್ಪು ಕಲೆ ಒಂದು ಕವಚವಾಗಿ ಅವಳನ್ನು ಸುತ್ತುವರಿದು ಅವಳ ಕಿರುಚಾಟ ಯಾರಿಗೂ ಕೇಳದಂತೆ ಮಾಡಿ ಪಾತಾಳಕ್ಕೆ ಎಳೆದುಕೊಂಡು ಹೋಯಿತು. ಆ ಬಾವಿಯ ನೀರು ಅಂದು ರೂಪಾಳ ರಕ್ತದಿಂದ ಕೆಂಪಾಗಿತ್ತು. ಈಗಲೂ ಆ ಚಿತೆಯ ಮೇಲೆ ಆ ಕಪ್ಪು ಕಲೆ ಆವಿಯಾಗುತ್ತಿಲ್ಲ. ಅದು ರೂಪಾಳ ಆತ್ಮವನ್ನು ತನ್ನೊಳಗೆ ಬಂಧಿಸಿಟ್ಟುಕೊಂಡು ನಗುತ್ತಿದೆ. ದೀಪ ಡವಡವ ಎನ್ನುತ್ತಿದ್ದ ಹೃದಯದೊಂದಿಗೆ ಹಿಂದಕ್ಕೆ ಸರಿಯುತ್ತಾ, ಸಾಕು ನಿಲ್ಲಿಸಿ, ನನಗೆ ಭಯವಾಗುತ್ತಿದೆ. ಚಂದ್ರಶೇಖರ್ ಧ್ವನಿ ತಗ್ಗಿಸಿ ಪಿಸು ಮಾತಿನಲ್ಲಿ, ಭಯ ಪಡಲೇಬೇಕು ದೀಪ. ಯಾಕೆಂದ್ರೆ ಆ ಕಪ್ಪು ಕಲೆಗೆ ಹಸಿವು ಹೆಚ್ಚು. ಅದು ರೂಪಾಳನ್ನು ನುಂಗಿ ತೃಪ್ತವಾಗಿಲ್ಲ. ಅದು ಈಗ ನಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ನಿನ್ನ ಹೆಜ್ಜೆಗಳಿಗಾಗಿ ಕಾಯುತ್ತಿದೆ. ಎಚ್ಚರ ದೀಪ, ಎಚ್ಚರ. ಚಂದ್ರಶೇಖರ ದೂರದಲ್ಲಿ ಉರಿಯುತ್ತಿರುವ ಚಿತೆಯನ್ನು ನೋಡುತ್ತಾ ಗಂಭೀರ ಧ್ವನಿಯಲ್ಲಿ, ದೀಪ, ಈ ಶಾಪಕ್ಕೆ ಅಂತ್ಯ ಇಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನಮ್ಮ ಮುತ್ತಜ್ಜ ಯಾರೋ ದೊಡ್ಡ ಸಿದ್ಧ ಪುರುಷರ ಹತ್ತಿರ ಬರೆಸಿಟ್ಟಿದ್ದ ಹಳೆಯ ತಾಳೆಗರಿಯಲ್ಲಿ ಇದಕ್ಕೆ ಒಂದು ದಾರಿ ಇದೆ. ಈ ಕಪ್ಪು ಕಲೆ ರಕ್ತದಿಂದ ಹುಟ್ಟಿದ್ದು. ಇದು ಶಾಂತವಾಗಬೇಕೆಂದರೆ ಕೇವಲ ಪ್ರಾರ್ಥನೆ ಸಾಲದು. ಚಂದ್ರಶೇಖರ್ ದೀಪಾಳ ಕಣ್ಣನ್ನು ದಿಟ್ಟಿಸಿ ನೋಡುತ್ತಾ ವಿವರಿಸುತ್ತಾನೆ. ದೀಪ, ಈ ತಾಳೆಗರಿಗಳನ್ನು ಬರೆದವರು ಸಾಮಾನ್ಯದವರಲ್ಲ. ಸುಮಾರು 120 ವರ್ಷಗಳ ಹಿಂದೆ ನಮ್ಮ ಗ್ರಾಮಕ್ಕೆ ಅಘೋರಿ ಸಿದ್ದೇಶ್ವರ ಎಂಬ ಒಬ್ಬ ನಿಗೂಢ ತಪಸ್ವಿ ಬಂದಿದ್ದರಂತೆ. ಅವರು ಭವಿಷ್ಯವನ್ನು ಕನ್ನಡಿಯಂತೆ ನೋಡಬಲ್ಲವರಾಗಿದ್ದರು. ನಮ್ಮ ಮುತ್ತಜ್ಜ ಕರುಣಾಕರ ಗೌಡರು ಮಾಡುವ ತಪ್ಪಿನಿಂದ ಈ ವಂಶಕ್ಕೆ ಶಾಪ ತಟ್ಟಲಿದೆ ಎಂದು ಅವರು ಅರಿತಿದ್ದರು. ಅವರು ನಮ್ಮ ಮುತ್ತಜ್ಜನಿಗೆ ಎಚ್ಚರಿಕೆ ನೀಡುತ್ತಾ ಈ ತಾಳೆಗರಿಯನ್ನು ಹಸ್ತಾಂತರಿಸಿದ್ದರು. ಅವರು ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ,
ಯಾವಾಗ ಈ ವಂಶದ ಕೀರ್ತಿ ಮಣ್ಣು ಪಾಲಾಗುವ ಹಂತಕ್ಕೆ ತಲುಪುತ್ತದೆಯೋ ಅಂದು ಈ ವಂಶದಲ್ಲೇ ಹುಟ್ಟುವ ಒಬ್ಬ ಶಕ್ತಿಶಾಲಿ ಹೆಣ್ಣು ಮಗಳು ಮಾತ್ರ ಈ ಕಪ್ಪು ಕಲೆಗೆ ಮುಕ್ತಿ ನೀಡಬಲ್ಲಳು. ಆ ಸಿದ್ಧಿ ಪುರುಷರು ಈ ಪರಿಹಾರವನ್ನು ಸೂಚಿಸುವಾಗ ಒಂದು ಮಾತು ಹೇಳಿದ್ದರು. ಈ ಶಾಪ ವಿಮೋಚನೆ ಮಾಡುವವರು ಕೇವಲ ಧೈರ್ಯವಂತರಲ್ಲ, ಅವರು ಧರ್ಮದ ದಾರಿಯಲ್ಲಿ ನಡೆಯುವವರಾಗಿರಬೇಕು. ಅವರು ಬರೆದ ಹಸ್ತಪ್ರತಿಯಲ್ಲಿ ನಿನ್ನ ಜನ್ಮದ ಬಗ್ಗೆಯೂ ಕೆಲವು ಸುಳಿವುಗಳಿವೆ. ಹಾಗಾಗಿಯೇ ನಾನು ಹೇಳುತ್ತಿರುವುದು ದೀಪ, ಇದು ಕೇವಲ ಕಾಕತಾಳೀಯವಲ್ಲ, ಇದು ಆ ಸಿದ್ಧಿ ಪುರುಷರು ನಿನಗಾಗಿ ಮೊದಲೇ ನಿರ್ಧರಿಸಿದ ಮಾರ್ಗ. ಚಂದ್ರಶೇಖರನ ಧ್ವನಿಯಲ್ಲಿ ಒಂದು ರೀತಿಯ ಪಾವಿತ್ರತೆ ಇತ್ತು. ದೀಪ, ಜಾತಕ ಅಂದ್ರೆ ಬರೀ ಗ್ರಹಗತಿಗಳ ಲೆಕ್ಕಾಚಾರವಲ್ಲ, ಅದು ವಿಧಿ. ಹಣೆಯ ಮೇಲೆ ಬರೆದ ದೈವಿಕ ನಕಾಶೆ. ಆ ಸಿದ್ಧಿ ಪುರುಷರು ತಾಳೆಗರಿಯ ಕೊನೆಯಲ್ಲಿ ನಿನ್ನ ಜನ್ಮದ ಬಗ್ಗೆ ಒಂದು ವಿಚಿತ್ರ ಸತ್ಯವನ್ನು ಬರೆದಿದ್ದಾರೆ. ಅವರ ಪ್ರಕಾರ ನಿನ್ನ ಜನ್ಮ ಲಗ್ನದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡಿದೆ. ಅಂದರೆ ನಿನ್ನ ಆತ್ಮವು ಈ ಜನ್ಮಕ್ಕೆ ಬಂದಿರುವುದೇ ನಮ್ಮ ವಂಶದ ಈ ಕರಾಳ ಕಳಂಕವನ್ನು ತೊಳೆದು ಹಾಕಲು. ನಿನ್ನ ಜಾತಕದಲ್ಲಿ ಸೂರ್ಯ ಮತ್ತು ಗುರು ಗ್ರಹಗಳ ಅತ್ಯಂತ ಬಲಿಷ್ಠವಾಗಿವೆ. ಸೂರ್ಯ ಎಂದರೆ ಪ್ರಖರವಾದ ಬೆಳಕು, ಗುರು ಎಂದರೆ ಅಜ್ಞಾನವನ್ನು ಓಡಿಸುವ ಜ್ಞಾನ. ಈ ಎರಡು ಶಕ್ತಿಗಳು ಒಂದಾದಾಗ ಯಾವ ಕಪ್ಪು ಕಲೆಯೂ ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಜಾತಕದ ಪ್ರಕಾರ ನೀನು ಅಭಯಹಸ್ತ ಹೊಂದಿರುವವಳು. ನಿನ್ನ ಕೈ ಸೋಕಿದ ಕಡೆ ಪವಿತ್ರತೆ ನೆಲೆಸುತ್ತದೆ. ರೂಪಾಳ ಜಾತಕದಲ್ಲಿ ಶಾಪದ ಛಾಯೆ ಇತ್ತು, ಆದರೆ ನಿನ್ನ ಜಾತಕದಲ್ಲಿ ಆ ಶಾಪವನ್ನೇ ಸಂಹಾರ ಮಾಡುವ ದೈವಿಕ ಅಸ್ತ್ರವಿದೆ. ಇದು ಕಾಕತಾಳೀಯವಲ್ಲ ದೀಪ. ನಕ್ಷತ್ರಗಳೆಲ್ಲವೂ ಒಂದಾಗಿ ನಿನ್ನನ್ನು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದವು. ನೀನು ಹೆದರಬೇಡ, ನಿನ್ನ ಜನ್ಮ ನಕ್ಷತ್ರದ ಶಕ್ತಿಯೇ ನಿನಗೆ ಕವಚವಾಗಿ ನಿಲ್ಲುತ್ತದೆ. ದೀಪ, ಅಪ್ಪ ಏನದು ದಾರಿ ಹೇಳಿ ಅಪ್ಪ, ಮತ್ತೊಂದು ಜೀವ ಬಲಿಯಾಗುವುದು ನನಗೆ ಇಷ್ಟವಿಲ್ಲ. ಚಂದ್ರಶೇಖರ, ಇದಕ್ಕೆ 3 ಕಠಿಣ ಹಂತಗಳಿವೆ ದೀಪ. ಪಶ್ಚಾತ್ತಾಪದ ರಕ್ತ. ಯಾವ ಸ್ಥಳದಲ್ಲಿ ಆ ನಿರಪರಾಧಿಯ ಸಾವು ಸಂಭವಿಸಿತ್ತೋ ಅದೇ ಸ್ಥಳಕ್ಕೆ ಈ ವಂಶದ ಕುಡಿ ಹೋಗಿ ತನ್ನ ರಕ್ತದ ಹನಿಗಳನ್ನು ಅರ್ಪಿಸಿ ಮನಸ್ಸಾರೆ ಕ್ಷಮೆ ಕೇಳಬೇಕು. ಅಂದು ರಕ್ತ ಹರಿದಿದ್ದರಿಂದಲೇ ಶಾಪ ಹುಟ್ಟಿದ್ದು. ಇಂದು ಅದೇ ರಕ್ತ ಪವಿತ್ರ ಭಾವನೆಯಿಂದ ಹರಿದರೆ ಶಾಪದ ತೀವ್ರತೆ ಕಡಿಮೆಯಾಗುತ್ತದೆ. ಕತ್ತಲ ರಾತ್ರಿಯ ಜಾಗರಣೆ. ಅಮಾವಾಸ್ಯೆಯ ರಾತ್ರಿ ಆ ಕಪ್ಪು ಕಲೆ ಇರುವ ಬಾವಿಯ ಬಳಿ ದೀಪವನ್ನು ಹಚ್ಚಿಟ್ಟು ಸೂರ್ಯೋದಯದವರೆಗೂ ಆ ಶಾಪಗ್ರಸ್ತ ಆತ್ಮದ ಕಣ್ಣಿಗೆ ಕಣ್ಣಿಟ್ಟು ಕುಳಿತುಕೊಳ್ಳಬೇಕು. ಆ ಶಕ್ತಿ ನಿನ್ನನ್ನು ಹೆದರಿಸಲು ಹರಸಾಹಸ ಪಡುತ್ತದೆ, ಆದರೆ ನೀನು ಅಲುಗಾಡಬಾರದು. ನಾಯಕರ ರಕ್ಷಣೆ. ಈ ವಂಶದ ಯಾರಾದರೂ ಒಬ್ಬರು ತಾಯಿ ಇಲ್ಲದ ಮಗುವನ್ನು ದತ್ತು ಪಡೆದು ಆ ಮಗುವಿಗೆ ಈ ವಂಶದ ಹೆಸರನ್ನು ನೀಡದೆ ಪ್ರೀತಿಯಿಂದ ಬೆಳೆಸಬೇಕು. ಆಗ ಆ ಶಾಪಕ್ಕೆ ಬಲಿ ಕೊಡಲು ವಂಶದ ರಕ್ತ ಸಿಗದೆ ಅದು ದುರ್ಬಲಗೊಳ್ಳುತ್ತದೆ. ಚಂದ್ರಶೇಖರ ಧ್ವನಿ ನಡುಗುತ್ತಾ, ಆದರೆ ದೀಪ, ಇದು ಅಂದುಕೊಂಡಷ್ಟು ಸುಲಭವಲ್ಲ. ಆ ಕಪ್ಪು ಕಲೆ ನಿನ್ನನ್ನು ಸುಲಭವಾಗಿ ಬಿಡುವುದಿಲ್ಲ. ಅದು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ನಮ್ಮ ವಂಶದ ಈ ಕೊನೆಯ ಕುಡಿ ಅಂದರೆ ನೀನು ಈ ಸಾಹಸಕ್ಕೆ ಸಿದ್ಧಳಾಗಿದ್ದೀಯಾ? ಈ ಮನೆಯಲ್ಲಿ ಯಾರು ಬೇಕಾದರೂ ಈ ಪ್ರಯತ್ನ ಮಾಡಬಹುದಿತ್ತು, ಆದರೆ ಜಾತಕದ ಪ್ರಕಾರ ಯಾರಿಂದಲೂ ಆಗದ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಅದಕ್ಕೆ ನಿನ್ನ ಜಾತಕದಲ್ಲೇ ಬರೆದಿದೆ. ದೀಪ ಅಚ್ಚರಿಯಿಂದ, ನನ್ನ ಜಾತಕದಲ್ಲೇ ಇದೆಯಾ? ಏನಪ್ಪಾ ಅದು? ಚಂದ್ರಶೇಖರ್, ನಿನ್ನದು ಶುದ್ಧ ಸೂರ್ಯ ಜಾತಕ. 100 ವರ್ಷಗಳಿಗೊಮ್ಮೆ ನಮ್ಮ ವಂಶದಲ್ಲಿ ಇಂತಹ ಜಾತಕದ ಕುಡಿ ಹುಟ್ಟುತ್ತದೆ. ಆ ಶಾಪಗ್ರಸ್ತ ಆತ್ಮವು ಒಬ್ಬ ನಿರಪರಾಧಿಯ ರಕ್ತದಿಂದ ಹುಟ್ಟಿದ್ದು. ಆ ಸೇಡಿನ ಕತ್ತಲೆಯನ್ನು ಸೂರ್ಯನ ಪ್ರಖರತೆಯಷ್ಟೇ ಪವಿತ್ರವಾದ ಆತ್ಮ ಮಾತ್ರ ಎದುರಿಸಬಲ್ಲದು. ನಿನ್ನ ಜಾತಕದಲ್ಲಿರುವ ಧರ್ಮಸ್ಥಾನದ ಶಕ್ತಿ ಆ ಕಪ್ಪು ಕಲೆಯ ನೆಗೆಟಿವ್ ಎನರ್ಜಿಯನ್ನು ತಡೆದುಕೊಳ್ಳುವ ಕವಚದಂತಿದೆ. ಇನ್ನೊಂದು ವಿಷಯವೆಂದರೆ ನಿನ್ನ ಜನ್ಮ ನಕ್ಷತ್ರ ಮತ್ತು ಈ ಶಾಪ ಹುಟ್ಟಿದ ದಿನ ನಕ್ಷತ್ರ ಒಂದೇ ಆಗಿದೆ. ಅಂದು ರಕ್ತ ಹರಿದ ದಿನ ಯಾವ ನಕ್ಷತ್ರವಿತ್ತೋ ಇಂದು ಅದೇ ನಕ್ಷತ್ರದ ಪ್ರಭಾವದಿಂದ ನೀನು ಆ ರಕ್ತದ ಕಳಂಕವನ್ನು ತೊಳೆಯಲು ಸಾಧ್ಯ. ಇದು ವಿಧಿಯ ಆಟ ದೀಪ. ನೀನು ಹುಟ್ಟಿದ್ದೆ ಈ ವಂಶವನ್ನು ಪಾಪದಿಂದ ಮುಕ್ತಗೊಳಿಸಲು. ಚಂದ್ರಶೇಖರ ಹೇಳಿದ ಅಮಾವಾಸ್ಯೆಯ ರಾತ್ರಿಗೆ 2 ದಿನ ಮಾತ್ರ ಇತ್ತು. ಅಮಾವಾಸ್ಯೆಯ ಆ ಕಗ್ಗತ್ತಲ ರಾತ್ರಿ ಚಂದ್ರಶೇಖರ್ ಹೇಳಿದಂತೆ ದೀಪ ಕೈಯಲ್ಲಿ ಒಂದು ಹಳೆಯ ತಾಮ್ರದ ಲೋಟದಲ್ಲಿ ತೀರ್ಥ ಮತ್ತು ದೇವಸ್ಥಾನದ ರಕ್ಷಾದಾರವನ್ನು ಹಿಡಿದು ಆ ಪಾಳು ಬಿದ್ದ ಬಾವಿಯ ಹತ್ತಿರ ಬಂದಳು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳು ಮನುಷ್ಯರು ಕಿರುಚಾಡುವಂತೆ ಶಬ್ದ ಮಾಡುತ್ತಿದ್ದವು. ದೀಪ ಧೈರ್ಯ ತಂದುಕೊಂಡು, ನಮ್ಮ ಪೂರ್ವಜರು ಮಾಡಿದ ತಪ್ಪಿಗೆ ಎಷ್ಟು ಜನ ಬಲಿಯಾಗಿದ್ದಾರೆ ಗೊತ್ತಿಲ್ಲ, ಆದರೆ ಇಂದಿಗೆ ಈ ರಕ್ತದ ಆಟ ಮುಗಿಯಲೇಬೇಕು. ಅವಳು ಬಾವಿಯ ಅಂಚಿನಲ್ಲಿ ನಿಂತಾಗ ಬಾವಿಯ ಒಳಗಿನಿಂದ ಕಪ್ಪು ಹೊಗೆಯಂತಹ ಆಕೃತಿ ಮೇಲೆ ಬರತೊಡಗಿತು. ಅದು ಅದೇ ಕಪ್ಪು ಕಲೆ. ಅದು ರೂಪಾಳ ಮುಖವನ್ನು ಧರಿಸಿ ದೀಪಾಳನ್ನು ಹೆದರಿಸಲು ಪ್ರಯತ್ನಿಸಿತು. ಆತ್ಮ ರೂಪಾಳ ಧ್ವನಿಯಲ್ಲಿ, ದೀಪ, ಇಲ್ಲಿಗೆ ಯಾಕೆ ಬಂದೆ? ನೀನು ನನ್ನಂತೆ ಈ ಬಾವಿಯ ಆಳಕ್ಕೆ ಬರಬೇಕು. ಈ ವಂಶದ ರಕ್ತ ನನಗೆ ಬೇಕು. ದೀಪ ಕ್ಷಣಕಾಲ ನಡುಗಿದಳು. ಅವಳು ತಕ್ಷಣ ತನ್ನ ಕೈಯಲ್ಲಿದ್ದ ಪವಿತ್ರ ತೀರ್ಥವನ್ನು ಬಾವಿಯ ಸುತ್ತ ಚೆಲ್ಲಿದಳು ಮತ್ತು ಚಂದ್ರಶೇಖರ್ ಹೇಳಿಕೊಟ್ಟಿದ್ದ ಆ ಹಳೆಯ ಮಂತ್ರವನ್ನು ಉಚ್ಚರಿಸಿದಳು. ದೀಪ ಬಾವಿಯ ಅಂಚಿನಲ್ಲಿ ನಿಂತು ಬಾವಿಯ ಒಳಗೆ ನೋಡಿದಳು. ಹಾಲಿನಂತೆ ಬೆಳ್ಳಗಿರಬೇಕಾದ ಬಾವಿಯ ನೀರು ಕಲ್ಲಿದ್ದಲಿನಂತೆ ಕಪ್ಪಾಗಿ ಕುದಿಯುತ್ತಿತ್ತು. ದೀಪ ದೃಢವಾದ ಧ್ವನಿಯಲ್ಲಿ, 100 ವರ್ಷಗಳ ಸೇಡು ನಿನ್ನದಾಗಿರಬಹುದು, ಆದರೆ ಇಂದು ಅದನ್ನು ಕೊನೆಗಳಿಸುವ
ಶಕ್ತಿ ನನಗಿದೆ. ದೀಪ ತನ್ನ ಬೆರಳನ್ನು ಸಣ್ಣದಾಗಿ ಕೊಯ್ದುಕೊಂಡು ಒಂದೇ ಒಂದು ಹನಿ ರಕ್ತವನ್ನು ಆ ಬಾವಿಯ ನೀರಿಗೆ ಹಾಕಿದಳು. ಆ ರಕ್ತದ ಹನಿ ಬಿದ್ದ ತಕ್ಷಣ ಬಾವಿಯ ಒಳಗಿನಿಂದ 100 ಜನ ಒಟ್ಟಿಗೆ ಕಿರುಚಿದಂತೆ ಒಂದು ಭಯಾನಕ ಶಬ್ದ ಕೇಳಿಸಿತು. ಆ ಕಪ್ಪು ಕಲೆ ಒಂದು ದೈತ್ಯಾಕಾರದ ಹಾವಿನಂತೆ ಬಾವಿಯಿಂದ ಮೇಲೆ ಚಿಮ್ಮಿತು. ಅದರ ಮುಖವಿಲ್ಲದ ಆಕೃತಿಯಲ್ಲಿ ಸಾವಿರಾರು ಆತ್ಮಗಳ ಮುಖಗಳು ಕ್ಷಣಾರ್ಧದಲ್ಲಿ ಬಂದು ಹೋಗುತ್ತಿದ್ದವು. ಅದು ದೀಪಾಳನ್ನು ನುಂಗಲು ಮುಂದಕ್ಕೆ ಬಂದಾಗ ಅವಳು ಭಯಪಡದೆ ತನ್ನ ಕೈಯಲ್ಲಿದ್ದ ದೇವಸ್ಥಾನದ ಪವಿತ್ರ ಭಸ್ಮವನ್ನು ಗಾಳಿಯಲ್ಲಿ ತೂರಿದಳು. ಆ ಭಸ್ಮ ಕಪ್ಪು ಆಕೃತಿಯನ್ನು ತಗುಲಿದ ತಕ್ಷಣ ಬೆಂಕಿಯ ಕಿಡಿಗಳು ಸಿಡಿಯತೊಡಗಿದವು. ಕಪ್ಪು ನೆರಳು ನೋವಿನಿಂದ ಒದ್ದಾಡುತ್ತಾ ರೂಪಾಳ ಧ್ವನಿಯಲ್ಲಿ ದೀಪ ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಿತು. ಅವಳಿಗೆ ಗೊತ್ತು ಅದು ತನ್ನ ಅಕ್ಕನಲ್ಲ, ಶಾಪಗ್ರಸ್ತ ಆತ್ಮ ಎಂದು. ಆದರೆ ದೀಪ ಅದಕ್ಕೆ ಮರುಳಾಗಲಿಲ್ಲ. ನೀನು ರೂಪಕ್ಕನಲ್ಲ, ನೀನು ನಮ್ಮ ವಂಶಕ್ಕೆ ಅಂಟಿದ ಪಾಪ. ಈ ಮಣ್ಣಿನ ಋಣ ಮುಗಿದಿದೆ. ಈ ಶಾಪ ಇಲ್ಲಿಗೆ ಲಯವಾಗಲಿ ಎಂದು ಕೂಗುತ್ತಾ ಕೈಯಲ್ಲಿದ್ದ ಪವಿತ್ರ ಕಂಕಣವನ್ನು ಬಾವಿಯ ಆಳಕ್ಕೆ ಎಸೆದಳು. ನಂತರ ರಕ್ಷಾದಾರವನ್ನು ಬಾವಿಯ ಅಂಚಿಗೆ ಕಟ್ಟಿದ ತಕ್ಷಣ ಆ ಕಪ್ಪು ಕಲೆ ಭಯಾನಕವಾಗಿ ಕಿರುಚಾಡುತ್ತಾ ಬಾವಿಯೊಳಗೆ ಹೂತು ಹೋಯಿತು. ಬಾವಿಯ ನೀರು ರಕ್ತದ ಬಣ್ಣಕ್ಕೆ ತಿರುಗಿ ನಂತರ ಹಾಲಿನಂತೆ ಬೆಳ್ಳಗಾಯಿತು. ಆ ಕ್ಷಣದಲ್ಲಿ ದೀಪಾಳಿಗೆ ತನ್ನ ಅಕ್ಕ ರೂಪ ಶಾಂತಿಯಿಂದ ಹಾರಾಡುತ್ತಾ ಮರೆಯಾದಂತೆ ಭಾಸವಾಯಿತು. ಕಪ್ಪು ಕಲೆ ಮಾಯವಾಗಿತ್ತು. ಶಾಪ ವಿಮೋಚನೆಯಾಗಿತ್ತು. ಕಲೆಯ ಅಂತಿಮ ಸಂಹಾರ. ಬಾವಿಯ ಸುತ್ತಲಿನ ಗಾಳಿ ಇದ್ದಕ್ಕಿದ್ದಂತೆ ಸ್ತಬ್ಧವಾಯಿತು. ಒಮ್ಮೆಲೆ ಬಾವಿಯಿಂದ ಭೀಕರವಾದ ಬೆಳಕು ಹೊರಹೊಮ್ಮಿತು. ಆ ಕಪ್ಪು ಆಕೃತಿ ಗಾಳಿಯಲ್ಲಿ ಕರಗಿ ಬೂದಿಯಾಗತೊಡಗಿತು. ಬಾವಿಯ ಸುತ್ತಲೂ ಇದ್ದ ಕತ್ತಲೆ ದೂರವಾಗಿ ಬೆಳಕಿನ ಸೂರ್ಯನ ಮೊದಲ ಕಿರಣ ಬಾವಿಯ ಮೇಲೆ ಬಿದ್ದಂತೆ ಭಾಸವಾಯಿತು. ಕಲೆ ಸಂಪೂರ್ಣವಾಗಿ ಮಾಯವಾಗಿ ಬಾವಿಯ ನೀರು ನಿರ್ಮಲವಾಯಿತು. ದೀಪ ಅಲ್ಲಿಯೇ ಮಂಡಿಯೂರಿ ಕುಳಿತು ನಿಟ್ಟುಸಿರು ಬಿಟ್ಟಳು. ಅವಳ ಹಿಂದಿನಿಂದ ಚಂದ್ರಶೇಖರ್ ಓಡಿ ಬಂದು ಅವಳನ್ನು ಅಪ್ಪಿಕೊಂಡ. ಮುಂದೇನು? ಚಂದ್ರಶೇಖರ್ ದೀಪ ಅಂದುಕೊಂಡಂತೆ ಶಾಪ ವಿಮೋಚನೆಯಾಗಿದ್ಯಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.